ಪಾದೋಸ್ಯ ಸರ್ವಭೂತಾನಿ ಪುಂಸಃ ಸ್ಥಿತಿವಿದೋ ವಿದುಃ ಅಮೃತಂ ಕ್ಷೇಮಮಭಯಂ ತ್ರಿಮೂರ್ಧ್ನೋಧಾಯಿ ಮೂರ್ಧಸು. ಶ್ರೀ ಗುರುಭ್ಯೋ ನಮಃ. ಭಾಗವತದ 2ನೇ ಸ್ಕಂದದ 6ನೇ ಅಧ್ಯಾಯದ 18ನೇಯ ಶ್ಲೋಕವನ್ನು ನಾವೀಗ ನೋಡಬೇಕು. ಭಗವಂತನ ಮಹಿಮೆಯನ್ನ ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಪುರುಷ ಸೂಕ್ತದಲ್ಲಿ ಬಂದಿರುವಂತಹ ಕೆಲವು ಮಂತ್ರಗಳನ್ನು ಭಾಗವತ ತನ್ನದೇ ಆದ ಮಾತುಗಳಿಂದ ಹೇಳಿದೆ. ಕೆಲವು ಕಡೆ ಪುರುಷ ಸೂಕ್ತದಲ್ಲಿ ಬಂದಿಲ್ಲದೆ ಇರುವಂತಹ ವಿಷಯಗಳನ್ನು ಕೂಡ ವರ್ಣನೆ ಮಾಡಿದೆ. ಪಾದೋಸ್ಯ ವಿಶ್ವಭೂತಾನಿ ತ್ರಿಪಾದಸ್ಯಾಮೃತಂ ದಿವಿ ತ್ರಿಪಾದೂರ್ಧ್ವಭೂತೈತ್ ಪುರುಷಃ ಪಾದೋಸ್ಯೇಹ ಭವತ್ ಪುನಃ ಅಂತ ಈ ಥರ ಬಂದಿದೆ. ಆ ಮಂತ್ರವನ್ನು ಇಲ್ಲಿ ಭಾಗವತ ಮತ್ತೊಂದು ಮಾತಿನಿಂದ ವರ್ಣನೆ ಮಾಡಿದೆ ಅಷ್ಟೆ. ಎಲ್ಲ ಜೀವರು ಕೂಡ ಆತನ ಒಂದು ಅಂಶಕ್ಕೆ ಮಾತ್ರ ಸಮಾನರು. ಇದನ್ನ ಜ್ಞಾನಿಗಳು ಪ್ರತ್ಯಕ್ಷ ಅನುಭವದಿಂದ ತಿಳಿದಿದ್ದಾರೆ. ಇನ್ನು 3 ಅಂಶಗಳಿವೆ. ಅವು ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಅನ್ನುವ ಲೋಕಗಳಲ್ಲಿವೆ. ಅವನೇ ಅವುಗಳನ್ನು ತಲೆಯ ಮೇಲೆ ಹೊತ್ತಿದ್ದಾನೆ. ತ್ರಿಮೂರ್ಧ ಎಂಬ ರೂಪದಿಂದ, 3 ತಲೆಯುಳ್ಳಂತಹ ರೂಪದಿಂದ ಅದನ್ನು ಆತ ಹೊತ್ತಿದ್ದಾನೆ ಅಂತ ಹೀಗೆ ಈ ಶ್ಲೋಕ ವರ್ಣನೆ ಮಾಡ್ತದೆ. ಪಾದೋಸ್ಯ ಸರ್ವಭೂತಾನಿ ಅನ್ನೋದರ ಬದಲು ಪಾದೇಶು ಸರ್ವಭೂತಾನಿ ಅಂತ ಅನೇಕ ಜನ ಪಾಠ ಇಟ್ಕೊಂಡಿದ್ದಾರೆ. ಶ್ರೀಧರರ ಪಾಠದಲ್ಲಿ ಹಾಗೆ ಕಾಣಿಸಿಬರ್ತದೆ. ಸ್ಥಿತಿ ವಿಧ ಅನ್ನುವ ಪಾಠದ ಬದಲಾಗಿ ಸ್ಥಿತಿ ಪದ ಅಂತ ಹೀಗೆ ಒಂದು ಅರ್ಥ ಇದೆ. ತಿಷ್ಠಂತ್ಯ ಅತ್ರ ಸ್ಥಿತಯ. ಸ್ಥಿತಿ ಅಂದರೆ ಭೂರಾದಿ ಲೋಕಾಹ, ಭೂಹು ಭುವಃ ಸ್ವಹ ಅನ್ನುವ ಲೋಕಗಳು. ಅವು ಈ ಭಗವಂತನ ಪಾದಗಳಂತೆ ಇವೆ, ಅಂದರೆ ಅಂಶದಂತೆ ಇವೆ. ಆದ್ದರಿಂದ ಭಗವಂತ ಸ್ಥಿತಿಪಾದ ಅಂತ ಹೀಗೆ ಅದಕ್ಕೆ ಶ್ರೀಧರರ ವ್ಯಾಖ್ಯಾನದಲ್ಲಿ ಅರ್ಥ ಕಾಣಿಸ್ತದೆ. ಇದನ್ನ ಹೀಗೆ ಅಂಥ ಸ್ಥಿತಿಪಾತ್ ಆದಂತಹ ಭಗವಂತ ಇರುತ್ತಾನೆ. ಅವನ ಪಾದಗಳಲ್ಲಿ ಅಂದರೆ ಒಂದು ಅಂಶ ಅಂತ ಕನ್ಸ್ಕೊಂಡಿರುವಂತಹ ಲೋಕಗಳಲ್ಲಿ ಎಲ್ಲ ಜೀವರು ಕೂಡ ಇದ್ದಾರೆ. ಸರ್ವಭೂತಾನಿ ಜೀವಾನ್ ವಿದುಹು. ಮತ್ತೆ ಅಮೃತಂ ಕ್ಷೇಮಂ ಅಭಯಂ ಅಂತ ಏನು 3 ಲೋಕಗಳಿವೆ, ಅವು ಕೂಡ ಜನ ತಪ ಸತ್ಯ ಅಂತ ಹೀಗೆ 3 ಲೋಕಗಳು. ತೇಷು ತ್ರಿಷು ಯಥಾಕ್ರಮಂ ವ್ರತಾಧಿಕಂ ಅಭ್ಯಧಾಯಿ ನಿಹಿತಂ ಅಂತ ಶ್ರೀಧರರು ಹೇಳ್ತಾರೆ. ವೀರರಾಘವರ ದೃಷ್ಟಿಯಲ್ಲಿ ಕೂಡ ಪಾದೇಶು ಸರ್ವಭೂತಾನಿ ಅಂತಲೇ ವ್ಯಾಖ್ಯಾನ, ಮತ್ತೆ ಸ್ಥಿತಿ ಪದೋ ವಿದುಹು ಅಂತಲೇ ಪಾಠ. ಅಮೃತಂ ಕ್ಷೇಮಂ ಅಭಯಂ ಅನ್ನುವುದು 3 ಲೋಕಗಳು, ಜನ ತಪ ಸತ್ಯ ಅಂತ ಶ್ರೀಧರರ ದೃಷ್ಟಿಯಲ್ಲಿ. ಆದರೆ ವೀರರಾಘವರ ದೃಷ್ಟಿಯಲ್ಲಿ ಅವು ಭಗವಂತನ 3 ಗುಣಗಳು ಅಂತ ಹೀಗೆ ಕಾಣ್ತವೆ. ಅಮೃತ ಅಂದರೆ ಮರಣ ಮೊದಲಾದ ವಿಕಾರ ಇಲ್ಲದೆ ಇರೋದು, ಅಭಯ ಅಂದರೆ ಮರಣ ಪ್ರಯುಕ್ತವಾದ ಭಯ ಇಲ್ಲದೆ ಇರೋದು, ಕ್ಷೇಮ ಅಂದರೆ ಇಷ್ಟವನ್ನ ಹೊಂದಿರೋದು, ಯಾವತ್ತೂ ಆನಂದವನ್ನೇ ಹೊಂದಿರುವುದು ಅಂತ ಹೀಗೆ ವೀರರಾಘವರ ವ್ಯಾಖ್ಯಾನದಲ್ಲಿ ಕಾಣಿಸ್ತದೆ. ಭಗವಂತ ಮರಣ ರಾಹಿತ್ಯವನ್ನ, ಮರಣ ಪ್ರಯುಕ್ತವಾದ ಭಯ ರಾಹಿತ್ಯವನ್ನ, ಹಾಗೆ ಇಷ್ಟಪ್ರಾಪ್ತಿ ಅಂದರೆ ಅದು ಕ್ಷೇಮ, ಅದನ್ನು ಭಕ್ತರಿಗೆ ಕೊಡ್ತಾನೆ ಅಂತ ಹೀಗೆ ಆ ವ್ಯಾಖ್ಯಾನವನ್ನು ನೋಡಿದರೆ ಅನಿಸ್ತದೆ. ಆದರೆ ಆಚಾರ್ಯ ದೃಷ್ಟಿಯಲ್ಲಿ ಪಾದೋಸ್ಯ ಸರ್ವಭೂತಾನಿ ಅಂತಲೇ ಪಾಠ. ಅದು ಪುರುಷ ಸೂಕ್ತದಲ್ಲಿ ಹಾಗೆ ಬಂದಿರುವುದನ್ನು ಗಮನಿಸಬೇಕು. ಪುಂಸಃ ಸ್ಥಿತಿ ವಿದೋ ವಿದುಹು ಅಂತ ಪಾಠ. ಸ್ಥಿತಿ ವಿಧ ಅಂತ ಅನ್ನೋದಕ್ಕೆ ನಮ್ಮ
ವ್ಯಾಖ್ಯಾನಗಳಲ್ಲಿ ಕೂಡ ಗೋವಿಂದಾಚಾರ್ಯ ಒಂದು ರೀತಿ ವ್ಯಾಖ್ಯಾನ ಮಾಡ್ತಾರೆ, ಉಳಿದವರು ಮತ್ತೊಂದು ರೀತಿ ವ್ಯಾಖ್ಯಾನ ಮಾಡ್ತಾರೆ. ಸ್ಥಿತಿವಿಧ ಅನ್ನೋದು ಷಷ್ಠಿ ವಿಭಕ್ತಿ ಏಕವಚನವೂ ಆಗಬಹುದು, ಪ್ರಥಮಾ ವಿಭಕ್ತಿ ಬಹುವಚನವೂ ಆಗಬಹುದು. ಅದು ಷಷ್ಠಿ ವಿಭಕ್ತಿ ಏಕವಚನ ಆದಾಗ ಪುಂಸಃ ಸ್ಥಿತಿವಿಧ, ಸ್ಥಿತಿವಿಧ ಪುಂಸಃ. ಸ್ಥಿತಿವಿಧ ಅಂತ ಅನ್ನೋದು ಭಗವಂತನಿಗೆ ವಿಶೇಷಣ ಅಂತ ಅರ್ಥ. ಸರ್ವಸ್ಯ ಯಥಾವತ್ ಸ್ಥಿತಿವಿಧ ಅಂತ ಮುಂದೆ ಭಾಗವತ ತಾತ್ಪರ್ಯದಲ್ಲಿದೆ. ಎಲ್ಲದರ ವಾಸ್ತವಿಕ ಸಂಗತಿಯನ್ನು ತಿಳಿದಂತಹ ಭಗವಂತ ಅಂತ. ಹಾಗೆ ಅರ್ಥ ಮಾಡೋದಕ್ಕಿಂತ ಉಳಿದವರು ಯಾದವಾರ್ಯರು ಮೊದಲಾದವರು ಅರ್ಥ ಮಾಡಿದಂತೆ ಸ್ಥಿತಿವಿಧ ಅನ್ನೋದನ್ನ ಈ ವಾಕ್ಯದಲ್ಲಿ ಕರ್ತೃ ಅಂತ ಇಟ್ಕೊಂಡ್ರೆ ಚೆನ್ನಾಗಿರ್ತದೆ. ಸ್ಥಿತಿವಿಧ ಭಗವಂತನ ಸ್ಥಿತಿಗತಿಗಳನ್ನು ಬಲ್ಲಂತಹ ಜ್ಞಾನಿಗಳು ಅಂತ ಅದಕ್ಕೆ ಅರ್ಥ ಮಾಡೋದು ಒಳ್ಳೆಯದು. ಹಾಗೆ ಮಾಡಿದಾಗ ವಿದುಹು ಅನ್ನೋದ್ರಲ್ಲಿ ಏನು ಒಂದು ಕ್ರಿಯಾಪದ ಇದೆ, ಆ ಕ್ರಿಯಾಪದಕ್ಕೊಂದು ಕರ್ತೃ ಸಿಕ್ಕಾಗ್ತದೆ. ಸ್ಥಿತಿವಿಧ ಅಂತ ಅನ್ನೋದನ್ನ ಪರಮಪುರುಷನಾದ ಭಗವಂತನಿಗೆ ಅನ್ವಯ ಮಾಡಿದರೆ ಆವಾಗ ಕರ್ತೃಪದವನ್ನು ಅಧ್ಯಾಹಾರ ಮಾಡ್ಕೊಳ್ಬೇಕಾಗ್ತದೆ. ಹಾಗೆ ಅಧ್ಯಾಹಾರ ಮಾಡ್ಕೊಳ್ಳೋದು ತಪ್ಪೇನಲ್ಲ, ಆದರೆ ಅದಕ್ಕಿಂತ ಸ್ಥಿತಿವಿಧ ಅಂತ ಅನ್ನೋದು ಚೆನ್ನಾಗಿರ್ತದೆ. ಭಗವಂತನ ಸ್ಥಿತಿ ಗತಿಗಳನ್ನು ಬಲ್ಲವರು ಅಂತ ಅದರ ಅರ್ಥ. ತಥಾ ಸಮಂ ವಿಷ್ಣು ಗತಿಂ ವಿಪಸ್ಥಿತ ಅಂತ ಈ ಗತಿ ಸ್ಥಿತಿ ಅನ್ನೋದನ್ನೆಲ್ಲ ಭಗವಂತನ ಮಹಿಮೆ, ಆತನ ಆಳ ಅಗಲಗಳು ಅನ್ನೋ ಅರ್ಥದಲ್ಲಿ ಬೇರೆ ಬೇರೆ ಕಡೆ ಪ್ರಯೋಗ ಮಾಡಿದ್ದಾರೆ. ಹಾಗೆ ಇಲ್ಲೂ ಕೂಡ ನಾವು ಅದನ್ನ ತಿಳಿಬಹುದು. ಭಗವಂತನ ಮಹಿಮೆಯನ್ನ ದುರತ್ಯಯ ಅಂತ ಹೇಳಿದ್ರಲ್ಲ, ಯಾರೂ ಆತನ ಮಹಿಮೆಯನ್ನು ತಿಳಿಯುವುದು ಸಾಧ್ಯ ಇಲ್ಲ, ಅದನ್ನು ಮೀರುವುದು ಸಾಧ್ಯ ಇಲ್ಲ ಅಂತ. ಅದು ಹೇಗೆ ಅಂತ ಪ್ರಶ್ನೆ ಬಂದಾಗ ಅದಕ್ಕೆ ಪಾದೋಸ್ಯ ಸರ್ವಭೂತಾನಿ ಅನ್ನೋ ಮಾತು ಉತ್ತರ ಕೊಟ್ಟಿದೆ ಅಂತ ವಿಜಯಧ್ವಜರು ಹೇಳ್ತಾರೆ. ಭಗವಂತನಿಗೆ ಸ್ವರೂಪಾಂಶ ಭಿನ್ನಾಂಶ ಅಂತ ಎರಡು ಥರದ ಅಂಶಗಳಿವೆ. ಅದರ ಮುಂದೆ ಭಾಗವತ ತಾತ್ಪರ್ಯಕ್ಕೆ ಅನುಗುಣವಾಗಿ ನೋಡೋಣ. ಎಲ್ಲ ಜೀವರು ಕೂಡ ಈ ಭಗವಂತನ ಅಂಶರೇ, ಆದರೆ ಭಿನ್ನರಾದಂತಹ ಅಂಶರು. ಹೀಗೆ ಜ್ಞಾನಿಗಳಾದಂಥವರು ವರ್ಣನೆ ಮಾಡ್ತಾರೆ. ದೊಡ್ಡ ಬೆಂಕಿಯ ಜ್ವಾಲೆಯನ್ನು ಉರಿತಾ ಇದ್ರೆ ಅದರಿಂದ ಹೊರಗೆ ಬಂದಂತಹ ಒಂದು ಕಿಡಿ ಆ ಜ್ವಾಲೆಯ ಒಂದು ಅಂಶವೇ, ಆದರೆ ಆ ದೊಡ್ಡ ಜ್ವಾಲೆಗೆ ಇರಬೇಕಾದ ಶಕ್ತಿ ಆ ಕಿಡಿಗಿಲ್ಲ. ಹಾಗೆ ಭಗವಂತನ ಭಿನ್ನಾಂಶವೇ ಆದಂತಹ ಜೀವರಿಗೆ ಆ ಭಗವಂತನ ಮಹಿಮೆ ಇಲ್ಲ ಅಂತ ಅಭಿಪ್ರಾಯ ಆಗ್ತದೆ. ಜೀವರೆಲ್ಲರೂ ಭಗವಂತನ ಭಿನ್ನಾಂಶರಾದರೆ ಅಭಿನ್ನಾಂಶರು ಯಾರು ಅಂದ್ರೆ ಆ ಭಗವಂತನ ಮೂರು ರೂಪಗಳು, ಅವು ಅನಂತಾಸನ, ವೈಕುಂಠ ಮತ್ತು ಶ್ವೇತದ್ವೀಪ ಅನ್ನುವ ಲೋಕಗಳಲ್ಲಿವೆ. ಆ ರೂಪಗಳೇ ಭಗವಂತನ ಅಭಿನ್ನಾಂಶಗಳು. ಮುಂದೆ ಭಾಗವತ ತಾತ್ಪರ್ಯವನ್ನು ಅದು ನೋಡಿದಾಗಲೇ ಸ್ಪಷ್ಟ ಆಗ್ತದೆ. ತ್ರಿಮೂರ್ಧೋದಾಯಿ ಮೂರ್ಧಸು ಅಂತ ಬಂದಿದೆ ಅಲ್ಲ, ತ್ರಿಮೂರ್ಧ ಮೂರು ತಲೆಗಳುಳ್ಳಂತಹ ಭಗವಂತನ ತಲೆಗಳಲ್ಲಿ ಈ ಮೂರು ಲೋಕಗಳಿವೆ ಅಂತ ಭಾಗವತ ಶ್ಲೋಕದ ಅರ್ಥ. ಅಲ್ಲಿ ತ್ರಿಮೂರ್ಧ ಅನ್ನೋ ಶಬ್ದಕ್ಕೆ ವಿಜಯಧ್ವಜರೊಂದು ವಿಚಿತ್ರವಾದ ಅರ್ಥವನ್ನು ತೋರಿಸಿಕೊಟ್ಟಿದ್ದಾರೆ ನಮಗೆ. ಮುರಹ ಅಂದ್ರೆ ಜೀವರು. ಮುರಹ ಅನ್ನೋದ್ರದ್ದು ಬಹುವಚನ. ಮೂರು ವಿಧವಾದಂತಹ ಜೀವರನ್ನು ಧರಿಸಿದವನು, ಸಾತ್ವಿಕರು, ರಾಜಸರು, ತಾಮಸರು ಅನ್ನುವಂತಹ ಮೂರು ವಿಧವಾದ ಜೀವರನ್ನು ಧರಿಸಿರುವುದರಿಂದ ಅವನಿಗೆ ತ್ರಿಮೂರ್ಧ ಅಂತ ಹೀಗೆ ಹೆಸರು ಬಂದಿದೆ. ಆ ಭಗವಂತನ ಅಮೃತ ಎಂಬ ರೂಪ, ಅಮೃತ ಅಂದ್ರೆ ಅದು ಅನಂತಾಸನ ಎಂಬ ಲೋಕದಲ್ಲಿರುವಂತಹ ಅನಂತಾಸನ ಎಂಬ ರೂಪಕ್ಕೆ ಅಮೃತ ಅಂತ ಹೀಗೆ ಹೆಸರು. ಅಮೃತ ಅನ್ನೋ ಶಬ್ದದ್ದು ಅರ್ಥನೂ ಅವರು ವಿವರಿಸಿದ್ದಾರೆ. ಅಮಿ ಅನಂತೆ ಋತಂ ಗತಂ, ಅನಂತವಾದ ಲೋಕದಲ್ಲಿ ಇರುವಂತಹ ರೂಪ ಅಂತ ಅದರ ತಾತ್ಪರ್ಯ. ವೈಕುಂಠ ಎಂಬ ರೂಪ ಏನಿದೆ ಅದು ವೈಕುಂಠ ಲೋಕದಲ್ಲಿದೆ. ಅದಕ್ಕೆ ಆ ವೈಕುಂಠ ಲೋಕಕ್ಕೇನೆ ಕ್ಷೇಮ ಅಂತ ಹೀಗೆ ಹೆಸರು. ಅದು ಕ್ಷೇಮ ಯಾಕೆ ಅಂದರೆ ಕ್ಲೇಶಂ ಕ್ಷಿಣೋತಿ, ಎಲ್ಲ ಜೀವರ ಅಪಮೃತ್ಯು ಎಂಬ ಕ್ಲೇಶವನ್ನು ಪರಿಹಾರ ಮಾಡುವಂಥದ್ದು. ಸಂಸಾರದಲ್ಲಿದ್ದಾಗ ನಮಗೆ ಅಪಮೃತ್ಯು ಇದೆ, ಆ ಅಪಮೃತ್ಯು ಈ ಮುಕ್ತಿಗೆ ಬಂದಾಗ ಹೊರಟು ಹೋಗ್ತದೆ. ಹೀಗೆ ಅಪಮೃತ್ಯುವನ್ನು ಪರಿಹಾರ ಮಾಡುವಂಥ ರೂಪ ಅಂತ ಅದರ ತಾತ್ಪರ್ಯ. ಮತ್ತೆ ಅಭಯಂ ಅಂತ ಮುಂದೆ ಶಬ್ದ ಇದೆ. ಅಭಯ ಎಂಬ ಶಬ್ದಕ್ಕೂ ಸಾಮಾನ್ಯವಾಗಿ ನಮ್ಗೆ ಗೊತ್ತಿರುವಂತೆ ಭಯರಹಿತ ಅಂತ ಹೀಗದರ ಅರ್ಥ. ಆದರೆ ಇಲ್ಲಿಯೂ ವಿಜಯಧ್ವಜರು ಒಂದು ವಿಶಿಷ್ಟವಾದ ಅರ್ಥವನ್ನು ಹೇಳ್ತಾರೆ.
ಭಾದೀಪ್ತವನ್ನು ಧಾತು ಇರೋದು ಎಲ್ರಿಗೂ ಗೊತ್ತಿದೆ. ಅದಕ್ಕೆ ಪ್ರಕಾಶ ಅಂತ ಅರ್ಥ, ಬೆಳಕು ಅಂತ ಅರ್ಥ. ಆಭ ಅಂದರೆ ಅದು ಅನ್ನೋದು ನಿಷೇಧ ಅನ್ನೋದನ್ನು ತಿಳಿಸುವಂತಹ ಶಬ್ದ. ಹಾಗಾಗಿ ಆಭ ಅಂದರೆ ಬೆಳಕಿಗೆ ವಿರುದ್ಧವಾದದ್ದು ಅಂತ ಅರ್ಥ. ಬೆಳಕಿಗೆ ವಿರುದ್ಧವಾದದ್ದು ನೀರು. ಆಭಾನಿ ಜಲಾನಿ. ಬೆಳಕಿನ ಮೇಲೆ ನೀರು ಬಿದ್ದರೆ ಆ ಬೆಳಕು ಆರಿ ಹೋಗ್ತದೆ, ನಮಗದೆಲ್ಲ ಗೊತ್ತಿದೆ. ಆದ್ರಿಂದ ಆಭ ಅಂದರೆ ಜಲ. ಆಭಾನಿ ಆಪ್ನೋತಿ, ಆ ನೀರನ್ನ ಆತ ಆಶ್ರಯಿಸಿಕೊಂಡಿದ್ದಾನೆ. ನೀರನ್ನ ಯಾಕೆ ಆಶ್ರಯಿಸಿಕೊಂಡಿದ್ದಾನೆ ಅಂದರೆ ಪ್ರಳಯ ಜಲಧಿಯಲ್ಲಿ ಮಲಗಿರ್ತಾನೆ. ಆದ್ರಿಂದ ಆತನಿಗೆ ಅಭಯ ಅಂತ ಹೀಗೆ ಹೆಸರು. ಅವನಿಗೆ ನಾರಾಯಣ ಅಂತ, ಅಭಯಂ ನಾರಾಯಣಾಖ್ಯಂ. ಶ್ವೇತದ್ವೀಪದಲ್ಲಿರುವಂತಹ ಪದ್ಮನಾಭ ಅಂತ ಅವನಿಗೆ ಹೆಸರು. ಅವನಿಗೆ ನಾರಾಯಣ ಅಂತ ಕೂಡ ಹೆಸರಿದೆ. ಅವನ ಪುರಕ್ಕೆ ನಾರಾಯಣಪುರ ಅಂತ ಕರೀತಾರೆ. ನಮಗದು ಮುಂದೆ ಕಂಡು ಬರ್ತದೆ. ಮುಂದೆ ಯಾದವಾರ್ಯರು ಇದಕ್ಕೆ ವ್ಯಾಖ್ಯಾನ ಮಾಡಿದ್ದನ್ನ ಈಗ ಗಮನಿಸೋಣ. ಅಮೃತಂ ಕ್ಷೇಮಂ ಅಭಯಂ, ಈಗಾಗಲೇ ಅದನ್ನು ನೋಡಿದ್ದೇವೆ. ಅಮೃತ ಎಂಬ ಶಬ್ದದಿಂದ ವಾಚ್ಯವಾದ್ದು ಅನಂತಾಸನ. ಅನಂತಾಸನ ಎಂಬ ಲೋಕದಲ್ಲಿ ಅನಂತಾಸನ ಎಂಬ ಶಬ್ದದಿಂದಲೇ ಅಥವಾ ಅಮೃತ ಎಂಬ ಶಬ್ದದಿಂದಲೇ ವಾಚ್ಯನಾದ ಭಗವಂತನೂ ಇದ್ದಾನೆ. ಲೋಕಕ್ಕೂ ಅದೇ ಹೆಸರು, ಅದನ್ನು ಧರಿಸಿರುವಂತಹ ಭಗವಂತನಿಗೂ ಕೂಡ ಅದೇ ಹೆಸರು. ಕ್ಷೇಮ ಪದ ವಾಚ್ಯ. ಕ್ಷೇಮ ಅಂದರೆ ವೈಕುಂಠ. ಆ ವೈಕುಂಠದಲ್ಲಿ ವೈಕುಂಠ ಎಂಬ ಹೆಸರಿನಿಂದಲೇ, ಕ್ಷೇಮ ಎಂಬ ಹೆಸರಿನಿಂದಲೇ ಭಗವಂತ ಇದ್ದಾನೆ. ಮುಂದೆ ಅಭಯ ಎಂಬ ಶಬ್ದದಿಂದ ವಾಚ್ಯವಾದ್ದು ಶ್ವೇತದ್ವೀಪ. ಅದರಲ್ಲಿ ಪದ್ಮನಾಭ ಅಥವಾ ಅಭಯ ಎಂಬ ಶಬ್ದ ವಾಚ್ಯನಾಗಿ ಅವನೇ ಇದ್ದಾನೆ. ಅವನಿಗೆ ನಾರಾಯಣ ಅಂತ ಕೂಡ ಹೆಸರಿದೆ. ಮುಂದೆ ಅದನ್ನು ಅನಂತಾಸನ ವೈಕುಂಠ ನಾರಾಯಣ ಪುರಾಣಿತು ಅಂತ ಮುಂದೆ ಶ್ಲೋಕ ಬಂದಿದೆ. ಶ್ವೇತದ್ವೀಪ, ಅನಂತಾಸನ, ವೈಕುಂಠ. ಶ್ವೇತದ್ವೀಪಕ್ಕೆ ನಾರಾಯಣ ಅಂತ, ನಾರಾಯಣಪುರ ಅಂತ ಒಂದು ಹೆಸರಿದೆ. ಶ್ವೇತದ್ವೀಪಕ್ಕೆ ನಾರಾಯಣಪುರ ಅಂತ ಹೆಸರಾದ ಮೇಲೆ ಅಲ್ಲಿರುವಂತಹ ಭಗವಂತನಿಗೂ ಕೂಡ ನಾರಾಯಣ ಅಂತಲೇ ಹೀಗೆ ಹೆಸರಾಗ್ತದೆ. ಪದ್ಮನಾಭನೂ ಹೌದು, ಅಭಯನೂ ಹೌದು, ನಾರಾಯಣನೂ ಹೌದು. ಹೀಗೆ ಆತನನ್ನು ಹೇಳುವಂಥ ಶಬ್ದಗಳವು. ಭಾಗವತ ತಾತ್ಪರ್ಯದಲ್ಲಿ ಸ್ವರೂಪಾಂಶೋ ವಿಭಿನ್ನಾಂಶ ಇತಿ ದ್ವೇಧಾಂಶ ಇಷ್ಯತೆ. ಅಂಶ ಅಂದರೆ ಎಲ್ಲವೂ ಕೂಡ ಅಭಿನ್ನ ಆಗಿರಬೇಕು ಅಂತಲೇ ಅರ್ಥ ಅಲ್ಲ. ಭಗವಂತನ ಸ್ವರೂಪಾಂಶಗಳು ಮತ್ತು ಭಿನ್ನಾಂಶಗಳು ಅಂತ ಹೀಗೆ ಬೇರೆ ಬೇರೆ ಥರದ ಅಂಶಗಳಿವೆ. ಅದರಲ್ಲಿ ಈ ಮೂರು ಲೋಕಗಳಲ್ಲಿ, ಭಗವಂತನ ಶಾಶ್ವತವಾದ ಲೋಕಗಳಲ್ಲಿರುವಂತಹ ರೂಪಗಳನ್ನು ಸ್ವರೂಪಾಂಶ ಅಂತ ಹೀಗೆ ವರ್ಣನೆ ಮಾಡ್ತಾರೆ. ಜೀವ ಇಮೇ ವಿಭಿನ್ನಾಂಶ. ಅನಂತಾಸನ ವೈಕುಂಠ ಪದ್ಮನಾಭ ಸ್ವಯಂ ಹರಿಹಿ ಅಂತ ಮೊದಲು ಅಭಿನ್ನ ರೂಪಗಳನ್ನು ವರ್ಣನೆ ಮಾಡಿದ್ದಾದ ಮೇಲೆ ಇನ್ನು ಮುಂದೆ ಭಿನ್ನಾಂಶರಾದಂತಹ ಜೀವರನ್ನು ವರ್ಣನೆ ಮಾಡ್ತಾರೆ. ಅವರ್ಯಾಕೆ ಭಿನ್ನಾಂಶರು ಭಗವಂತನಿಗಿಂತ ಅಂತ ಪ್ರಶ್ನೆ ಬಂದರೆ, ಧರ್ಮಾಧರ್ಮಾದಿ ಸಂಯುತ, ಪುಣ್ಯ ಪಾಪ ಇತ್ಯಾದಿಗಳನ್ನು ಹೊಂದಿದವರವರು. ಆದ್ದರಿಂದ ಅವರನ್ನು ಭಿನ್ನಾಂಶರು ಅಂತ ಹೀಗೆ ವರ್ಣನೆ ಮಾಡ್ತಾರೆ. ಸರ್ವಸ್ಯ ಸ್ಥಿತಿವಿಧ ಅಂತ ಅನ್ನೋದನ್ನು ಈಗಾಗಲೇ ನೋಡಿದ್ದೇವೆ. ಸಮಸ್ತ ಪ್ರಪಂಚದ ವಾಸ್ತವಿಕ ಸ್ಥಿತಿಯನ್ನು ಬಲ್ಲಂತಹ ಭಗವಂತನ ಈ ಮಹತ್ವವನ್ನು ಜ್ಞಾನಿಗಳು ತಿಳಿದಿದ್ದಾರೆ ಅಂತ ಕೆಲವು ಕಡೆ. ಇನ್ನು ಕೆಲವು, ಇದು ಗೋವಿಂದಾಚಾರ್ಯ ಹೇಳುವ ಅರ್ಥ. ಸ್ಥಿತಿವಿಧ ಅಂತ ಅನ್ನೋದು ಕರ್ತೃಪದ ಅಂತ ಉಳಿದವರೆಲ್ಲರೂ ಹೇಳಿದ್ದಾರೆ. ನನಗೂ ಹಾಗೆ ಕಾಣಿಸ್ತದೆ. ಸ್ಥಿತಿವಿಧ ಜ್ಞಾನಿನಃ ಏವಂ ವಿದುಹು ಅಂತ ಅದರ ತಾತ್ಪರ್ಯ. ತ್ರಿಮೂರ್ಧಾಸನ್ ಹರಿರ್ಧತ್ತೆ ದ್ಯುತ್ರಯಂ ಮೂರ್ಧಭಿಸ್ತ್ರಿಭಿಃ ಅನಂತಾಸನ ವೈಕುಂಠ ನಾರಾಯಣ ಪುರಾಣಿತು ಬಹುಲಕ್ಷೋಚ್ಚಿತೇಷು ಸ ವಸತಿ ಅಮೃತೋ ಹರಿಹಿ ಅಂತ ಇದು ಮತ್ಸ್ಯ ಪುರಾಣದ ಮಾತು. ಭಗವಂತನಿಗೆ ಒಟ್ಟು 3 ತಲೆಗಳುಳ್ಳಂತಹ ರೂಪಗಳಿವೆ. ತ್ರಿಮೂರ್ಧಾಸನ್, 3 ತಲೆಗಳುಳ್ಳಂತಹ ರೂಪ, ಇದೊಂದು ರೂಪಾಂತರ ಅಂತ ಹೇಳ್ತಾರೆ. ಆ ತಲೆಗಳಿಂದ ಈ ಜಗತ್ತೆಲ್ಲವನ್ನು ಕೂಡ ಆತ ಧರಿಸಿದ್ದಾನೆ ಅಂತ ಅಭಿಪ್ರಾಯ. ಅನಂತಾಸನ ವೈಕುಂಠ ನಾರಾಯಣ ಪುರಾಣಿ ಅಂತ ಬಂದಿದೆಯಲ್ಲ, ಅಲ್ಲಿ ನಾರಾಯಣ ಅಂದ್ರೆ ಪದ್ಮನಾಭ ಅಂತ ಅರ್ಥ. ಅದಕ್ಕಾಗಿ ಯಾದವಾರ್ಯರು ನಾರಾಯಣ ಪದ್ಮನಾಭ ಅಂತ ಅರ್ಥ ಬರೆದಿದ್ದಾರೆ.
ಅಭಯ ಅನ್ನುವ ಹೆಸರು ಶ್ವೇತದ್ವೀಪಕ್ಕೆ ಮತ್ತೊಂದಿದೆ. ಅಲ್ಲಿ ಪದ್ಮನಾಭ ಎಂಬ ಹೆಸರಿನಿಂದ, ಅಭಯ ಎಂಬ ಹೆಸರಿನಿಂದ ಅಥವಾ ನಾರಾಯಣ ಎಂಬ ಹೆಸರಿನಿಂದ ಭಗವಂತ ಇದ್ದಾನೆ. ಆದ್ದರಿಂದ ಅದನ್ನು ನಾರಾಯಣಪುರ ಅಂತ ಹೀಗೆ ಹೇಳ್ತಾರೆ. ಈ ಮೂರು ಲೋಕಗಳಿಗೂ ಕೂಡ ದ್ಯು ಎಂಬ ಹೆಸರಿದೆ. ಅದಕ್ಕಾಕೆ ಮೂರು ಲೋಕಗಳಿಗೂ ದ್ಯು ಅನ್ನೋ ಹೆಸರು ಅಂತ ಪ್ರಶ್ನೆ ಬಂದರೆ, ಬಹುಲಕ್ಷೋಚ್ಯುತೇಶ್ವೇಷು ಸ ವಸತಿ ಅಮೃತೋ ಹರಿಹಿ ಅಂತ ಭಾಗವತ ತಾತ್ಪರ್ಯ ಅದಕ್ಕೆ ಕಾರಣ ಕೊಟ್ಟಿದೆ. ಅನೇಕ ಲಕ್ಷ ಯೋಜನೆ ಎತ್ತರದಲ್ಲಿವೆ. ಭೂಹು ಭುವಃ ಸ್ವಹ ಅಂತ ಮೂರು ಲೋಕಗಳನ್ನು ಪರಿಗಣನೆ ಮಾಡಿದಾಗ ಈ ರೀತಿಯಾದ ವರ್ಣನೆ. ಭೂಲೋಕ ಆದಮೇಲೆ ಭುವಃ ಲೋಕ ಇರೋದು, ಅದಕ್ಕೆ ಅಂತರಿಕ್ಷ ಅಂತಾರೆ. ಅದಕ್ಕಿಂತ ಮೇಲಿನ ಎಲ್ಲ ಲೋಕಗಳನ್ನು ದ್ಯುಲೋಕ ಅಂತ ಹೀಗೆ ವರ್ಣಿಸ್ತಾರೆ. ಈ ಧಾಮತ್ರಯಗಳು ಅಮೃತ, ಕ್ಷೇಮ, ಅಭಯ, ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಇವೆಲ್ಲವೂ ಕೂಡ ಬಹಳ ಎತ್ತರದಲ್ಲಿರೋದ್ರಿಂದ ಅವೆಲ್ಲದಕ್ಕೂ ದ್ಯು ಅಂತ ಹೀಗೆ ವರ್ಣಿಸ್ತಾರೆ. ಇದನ್ನು ಯಾದವಾರರು ಛಾಂದೋಗ್ಯ ಉಪನಿಷತ್ ಭಾಷ್ಯದ ಒಂದು ಮಾತನ್ನು ಉದ್ಧರಿಸಿ ಇಲ್ಲಿ ಅರ್ಥ ಹೇಳ್ತಾರೆ. ಪ್ರಾಯ ಮಾಂಡೂಕೋಪನಿಷತ್ತಿರಬೇಕು. ಅಲ್ಲಿಯೂ ಕೂಡ ಸ್ವಯಮಾತ್ಮ ಚತುಷ್ಪಾತ್ ಅಂತ ಭಗವಂತನ ಬಗ್ಗೆ ಹೇಳಿದ್ದಾರೆ. ನಾವು ಅದನ್ನು ಇಲ್ಲಿ ನೋಡುವುದೇನು ಬೇಕಾಗಿಲ್ಲ. ಯಾಕೆಂದರೆ ಆ ಮಾಂಡೂಕೋಪನಿಷತ್ತಿನಲ್ಲಿ ಬಂದಿರುವ 4 ರೂಪಗಳು ಕೂಡ ಭಗವಂತನ ಸ್ವರೂಪಾಂಶಗಳೇ. ಚತುಷ್ಪಾತ್ ಅಂತ ನೆನಪಿಗೆ ಬಂದಿದ್ದರಿಂದ ಹೇಳಿದ್ದಾರೆ. ಛಾಂದೋಗ್ಯೋಪನಿಷತ್ತಿನ 3ನೇ ಅಧ್ಯಾಯದಲ್ಲಿ ಸೈಷಾ ಚತುಷ್ಪದ ಷಡ್ವಿಧ ಗಾಯತ್ರಿ, ಈ ಗಾಯತ್ರಿಗೆ 6 ರೂಪಗಳನ್ನು ಹಿಂದೆ ವರ್ಣನೆ ಮಾಡಿದ್ದಾರೆ. ಆ ಗಾಯತ್ರಿ 4 ಪಾದವುಳ್ಳದ್ದು ಕೂಡ ಹೌದು ಅಂತ ಈ ಮಂತ್ರದಲ್ಲಿ ಕಂಡುಬರ್ತದೆ. ಗಾಯತ್ರಿ ನಾಮಕೋ ವಿಷ್ಣು ಚತುಷ್ಪಾತ್ ಸಂಪ್ರಕೀರ್ತಿತ ಅಂತ. ಆ ಚತುಷ್ಪಾತ್ ಅನ್ನೋದನ್ನ ಮುಂದಿನ ಭಾಗ, ಆ ಛಾಂದೋಗ್ಯದ ಮುಂದಿನ ಭಾಗ ವರ್ಣನೆ ಮಾಡ್ತದೆ. ತಾವಾದಸ್ಯ ಮಹಿಮಾ ತಥೋಜ್ಜಾಯಾಂಶ ಪೂರುಷಃ ಪಾದೋಸ್ಯ ಸರ್ವಾಭೂತಾನಿ ತ್ರಿಪಾದಸ್ಯಾಂ ಮೃತಂ ದಿವಿ ಅಂತ. ಇದು ಈ ಪುರುಷ ಸೂಕ್ತದಲ್ಲಿ ಏತಾವಾನಸ್ಯ ಮಹಿಮಾ ತಥೋಜ್ಜಾಯಾಂಶ ಪೂರುಷಃ ಪಾದೋಸ್ಯ ಸರ್ವಭೂತಾನಿ ಪಾದೋಸ್ಯ ವಿಶ್ವಾಭೂತಾನಿ ತ್ರಿಪಾದಸ್ಯಾಂ ಮೃತಂ ದಿವಿ ಅಂತ ಋಗ್ವೇದದಲ್ಲಿ ವಿಶ್ವಾಭೂತಾನಿ ಅಂತ ಕಂಡು ಬರ್ತದೆ. ಮತ್ತೆ ಏತಾವಾನಸ್ಯ ಮಹಿಮಾ ಅಂತ ಅಂತ ಕಂಡು ಬರ್ತದೆ. ಆದರೆ ಈ ಛಾಂದೋಗ್ಯ ಉಪನಿಷತ್ತು ಹೇಳುವಂತಹ ಈ ಒಂದು ಮಂತ್ರದಲ್ಲಿ ತಾವಾನಸ್ಯ ಮಹಿಮಾ ಅಂತ ಮಾತ್ರ ಇದೆ, ಏತಾವಾನ್ ಅಂತ ಇಲ್ಲ. ಮತ್ತೆ ಪಾದೋಸ್ಯ ವಿಶ್ವಾಭೂತಾನಿ ಬದಲು ಪಾದೋಸ್ಯ ಸರ್ವಾಭೂತಾನಿ ಅಂತ ಹೀಗೆ ಮತ್ತೊಂದು ಮಾತು ಕೂಡ ಬಂದಿದೆ. ಭಗವಂತನ ಮಹಿಮೆ ನಾವು ತಿಳಿದಷ್ಟು ಮಾತ್ರ ಅಲ್ಲ, ಇನ್ನೂ ಹೆಚ್ಚಿನ ಮಹಿಮೆಯೇ ಆತನದಿದೆ. ಸರ್ವಾಭೂತಾನಿ, ಈ ಜೀವರೆಲ್ಲರೂ ಕೂಡ ಆತನ ಒಂದು ಪಾದ, ಮತ್ತು ಈ ಜೀವರು ಆತನ ಭಿನ್ನ ಪಾದರಾದರೆ ಆತನ 3 ರೂಪಗಳು ವಾಸುದೇವ, ವೈಕುಂಠ, ಈ 3 ರೂಪಗಳೇನಿವೆ, ವಾಸುದೇವಾದಿ ರೂಪಗಳು, ನಾರಾಯಣ, ವಾಸುದೇವ, ವೈಕುಂಠ ಅನ್ನೋ ರೂಪಗಳು, ಅವು ಆತನ ಅಭಿನ್ನ ರೂಪಗಳು ಅಂತ ಅದರ ತಾತ್ಪರ್ಯ. ಈಗ ಭಾಗವತ ತಾತ್ಪರ್ಯ ಶ್ಲೋಕದಲ್ಲಿ ನಾವೇನು ನೋಡ್ತಾ ಇದ್ದೀವಲ್ಲ, ಸ್ವರೂಪಾಂಶೋ ವಿಭಿನ್ನಾಂಶ, ಪಾದ ಅಂತನ್ನೋದು ಈ ಅಂಶ ಅನ್ನೋದು 2 ಥರ ಇದೆ ಅಂತ ನಾವೀಗ ನೋಡಿದ್ದೀವಿ. ಭಿನ್ನಾಂಶನೂ ಆಗಬಹುದು, ಅಭಿನ್ನಾಂಶನೂ ಆಗಬಹುದು. ಅಂಶ ಅನ್ನೋ ಶಬ್ದವನ್ನು 2 ಕಡೆ ಪ್ರಯೋಗ ಮಾಡ್ತಾರೆ. ಅದೇ ಥರ ಛಾಂದೋಗ್ಯ ಭಾಷ್ಯದಲ್ಲೂ ಕೂಡ ಭಿನ್ನಪಾದಾಹ ಸರ್ವಜೀವಾಹ ತಸ್ಯ ಸಾದೃಶ್ಯ ಮಾತ್ರತಃ, ಎಲ್ಲ ಜೀವರನ್ನು ಆ ಭಗವಂತನ ಭಿನ್ನ ಪಾದರು ಅಂತ ವರ್ಣನೆ ಮಾಡ್ತಾರೆ. ಅಂದಾಗಿ ಇಲ್ಲಿ ಪಾದ ಮತ್ತು ಅಂಶ ಅಂದರೆ 2ಕ್ಕೂ ಒಂದೇ ಅರ್ಥ. ಸ್ವರೂಪಪಾದ ವಿಷ್ಣುವಸ್ತು ತ್ರಯೋಹಿ ದಿವಿ ಸಂಸ್ಥಿತಾ, ಆ ಭಗವಂತನ 3 ಪಾದಗಳು ಅವು ದ್ಯುಲೋಕದಲ್ಲಿ ಇವೆ. ನಾರಾಯಣ, ವಾಸುದೇವ, ವೈಕುಂಠ ಅಂತಲೇ ಅದಕ್ಕೆ ಹೆಸರು. ಈಗೇನು ಛಾಂದೋಗ್ಯ ಭಾಷೆ ನೋಡ್ತಾ ಇದ್ದೀವಿ, ಇಲ್ಲೇ ಬಹುಲಕ್ಷೋಚ್ಯುತೆ ನಿತ್ಯೆ ಪರತೋ ಲಕ್ಷಯೋಜನಾತ್ ಸರ್ವಂ ದ್ಯೌರಿತಿ ವಿಜ್ಞೇಯಂ ಅಂತ
ಯಾದವಾರ್ಯರು ಉದ್ಧರಿಸಿದ ಭಾಗ ಇದೇ ಛಾಂದೋಗ್ಯ ಉಪನಿಷತ್ತಿನ ಈ ಭಾಗದಲ್ಲೇ ಬಂದಿದೆ. ಲೋಕತ್ರಯ ವಿವಕ್ಷಾಯಾಂ ಪರತೋ ಲಕ್ಷಯೋಜನಾತ್ ಸರ್ವಂ ವ್ಯವೃತಿ ವಿಜ್ಞೇಯಂ ತತಸ್ತೆ ದಿವಿ ಸಂಸ್ಥಿತಾಃ. ದಿವ ಪರಶ್ಚ ಭಗವಾನ್ ಸಪ್ತಲೋಕ ವಿವಕ್ಷಯ ಅಂತ ಛಾಂದೋಗ್ಯ ಭಾಷ್ಯದಲ್ಲಿ ಅಲ್ಲಿ ಬಂದಿರುವಂಥದ್ದು. ಲೋಕಗಳನ್ನು ನಾವು ಅನೇಕ ರೀತಿಯಾಗಿ ವಿಂಗಡಿಸಬಹುದು. 7 ಲೋಕಗಳು ಅಂತ ಹೇಳಬಹುದು, 3 ಲೋಕ ಅಂತ ಹೇಳಬಹುದು, 3ಕ್ಕಿಂತ ಹೆಚ್ಚಾಗಿ 7 ಮತ್ತು 14 ಲೋಕಗಳು ಅಂತ ಕೂಡ ವರ್ಣನೆ ಮಾಡಿದ್ದಾರೆ. ಹಿಂದೆ ಅದೆಲ್ಲ ಬಂದಿದೆ, ನಾವು ಅದನ್ನು ನೋಡಿದ್ದೇವೆ. ಭಾಗವತದ 2ನೇ ಸ್ಕಂದದ ಇದೇ ಸ್ಕಂದದ 5ನೇ ಅಧ್ಯಾಯದಲ್ಲಿ ಆ ಎಲ್ಲ ವಿಷಯಗಳು ಬಂದಿವೆ. ಭೂರ್ಲೋಕ ಕಲ್ಪಿತ ಪದ್ಭ್ಯಾಂ ಭುವರ್ಲೋಕಸ್ತು ನಾಭಿತಃ ಸ್ವರ್ಲೋಕ ಕಲ್ಪಿತೋ ಮೂರ್ಧಿ ಇತಿವಾ ಲೋಕಕಲ್ಪನಾ. 42ನೇ ಶ್ಲೋಕ ಆ 5ನೇ ಅಧ್ಯಾಯದಲ್ಲಿ 3 ಲೋಕಗಳು ಅಂತಲೂ ಪರಿಗಣನೆ ಮಾಡಬಹುದು ಅಂತ. ಅದಕ್ಕಿಂತ ಮುಂಚೆ ಯಸ್ಯ ಇಹ ಅವಯವೈಹಿ ಲೋಕಾನ್ ಕಲ್ಪಯಂತಿ ಮನೀಷಿಣಃ ಅಂತ 36ನೇ ಶ್ಲೋಕದಿಂದ ಆರಂಭಿಸಿ 7 ಮತ್ತು 14 ಲೋಕಗಳನ್ನೆಲ್ಲ ವರ್ಣನೆ ಮಾಡಿದ್ದಾರೆ. ಈ ಹಿಂದೆ ಅದನ್ನೆಲ್ಲ ವಿಸ್ತಾರವಾಗಿ ನೋಡಿದ್ದೇವೆ. ಅಂತೂ ಲೋಕಗಳನ್ನು ಪರಿಗಣನೆ ಮಾಡುವಾಗ 3, 7, 14 ಹೀಗೆಲ್ಲ ಪರಿಗಣನೆ ಮಾಡಬಹುದು. ಅದನ್ನ ಆಚಾರ್ಯರು ಉಪದೇಶ ಭೇದಾನ್ಯತಿಯನ್ನ ಉಭಯಸ್ಮಿನ್ನಪ್ಯ ವಿರೋಧ ಅನ್ನುವ ಸೂತ್ರ, ಅದು 27ನೇ ಸೂತ್ರ 1ನೇ ಅಧ್ಯಾಯದ 1ನೇ ಪಾದದಲ್ಲಿ ಅಲ್ಲಿ ಆಚಾರ್ಯರು ತೋರಿಸಿಕೊಟ್ಟಿದ್ದಾರೆ. ಲೋಕಗಳನ್ನ 3 ಲೋಕ ಅಂತ ವಿಭಾಗ ಮಾಡಿದಾಗ ಭೂಹು ಭುವಃ ಸ್ವಹ ಅಂತ ಆಗ್ತವೆ. 14 ಲೋಕಗಳನ್ನು ಕೂಡ ಇದರಲ್ಲೇ ಸೇರಿಸಲಿಕ್ಕೆ ಬರ್ತದೆ. ಅಲ್ಲಿ ಭೂಲೋಕ ಅಂದ್ರೆ ನಾವು ವಾಸ ಮಾಡುವಂತಹ ಭೂಲೋಕ, ಇದಕ್ಕಿಂತ 1 ಲಕ್ಷ ಯೋಜನ ಎತ್ತರದಲ್ಲಿ ಅಂತರಿಕ್ಷ ಲೋಕ ಇದೆ, ಅದೇ ಭುವಃ ಅಂತ ಕರೆಸ್ಕೋತದೆ. ಅದರ ಮೇಲಿಂದೆಲ್ಲವೂ ಕೂಡ ದ್ಯುಲೋಕ ಅಂತ ಅನಿಸಿಕೊಳ್ತದೆ. ಛಾಂದೋಗ್ಯ ಭಾಷ್ಯದಲ್ಲಿ ನಾವೀಗಾಗಲೇ ನೋಡಿದಂತೆ ಶ್ವೇತದ್ವೀಪಾದಿ 3 ವಿಷ್ಣುಧಾಮಗಳು ಕೂಡ 1 ಲಕ್ಷ ಯೋಜನಕ್ಕಿಂತಲೂ ಹೆಚ್ಚು ಅರ್ಥಾತ್ ಅಂತರಿಕ್ಷ ಲೋಕಕ್ಕಿಂತಲೂ ಮೇಲೆ ಇರುವುದರಿಂದ ಅವೆಲ್ಲವೂ ಕೂಡ ದ್ಯುಲೋಕದಲ್ಲಿ ಇದ್ದಂತೆನೆ. ಈ ಒಟ್ಟು ಲೋಕಗಳನ್ನ 7 ಲೋಕ ಅಂತಲೂ ಹೇಳಲಿಕ್ಕೆ ಬರ್ತದೆ. ಭೂಹು ಭುವಃ ಸ್ವಹ ಮಹಃ ಜನಃ ತಪಃ ಸತ್ಯಂ ಅಂತಲೂ ಹೇಳಲಿಕ್ಕೆ ಬರ್ತದೆ. ಅದಕ್ಕೂ ಹೇಗೆ ಅರ್ಥ ಮಾಡಬೇಕು ಅನ್ನೋದನ್ನು ಛಾಂದೋಗ್ಯ ಉಪನಿಷತ್ತು ತೋರಿಸಿಕೊಟ್ಟಿದೆ. ಸಪ್ತಲೋಕಗಳನ್ನು ಪರಿಗಣನೆ ಮಾಡಿದಾಗ ಭಗವಂತ ದಿವಃ ಪರ ಆಗ್ತಾನೆ. 3 ಲೋಕಗಳನ್ನು ಪರಿಗಣನೆ ಮಾಡಿದಾಗ ಈ ಜೀವ ಲೋಕದೊಳಗೆ ಇದ್ದಾನೆ ಅಂತ ಆಗ್ತದೆ. ಪೃಥಿವ್ಯಾಂ ದೇವ್ರ ಮಹಾಮೇರು ಆಕಾಶೇ ಸೂರ್ಯಮಂಡಲಂ ದಿವೀಂದ್ರ ಸದನಂ ಚೈವ ತತಃ ಪರೇ ತತ್ಪರೇತು ದಿವಃ ಪರೇ ಅಂತ ಛಾಂದೋಗ್ಯ ಉಪನಿಷತ್ನಲ್ಲಿ ಮುಂದೆ ಕೆಲವು ಮಂತ್ರಗಳ ನಂತರ ಬರುವಂತಹ ಮಾತು. ಈ ಪೃಥ್ವಿ ಸ್ತರ ಅಂದರೆ ಭೂ ಸ್ತರ, ಭುವಃ ಲೋಕದ ಸ್ತರ ಮತ್ತು ಸ್ವರ್ಲೋಕದ ಸ್ತರ, ಒಟ್ಟು ಹೀಗೆ ಇಷ್ಟು ಸ್ತರಗಳು. ಈ ಪೃಥ್ವಿ ಲೋಕದಲ್ಲಿ ಮೇರು ಪರ್ವತ ಅನ್ನೋದು ದ್ಯುಲೋಕ ಅಂತ ಕರೆಸ್ಕೊಂಡಿದೆ. ಅದರ ಮೇಲ್ಭಾಗದಲ್ಲಿರುವಂತಹ ಅನಂತಾಸನವು ದಿವಃಪರ ಆಯಿತು. ಅಂತರಿಕ್ಷ ಲೋಕದಲ್ಲಿ ಸೂರ್ಯಮಂಡಲ ಇದೆ, ಅದು ದ್ಯುಲೋಕ. ಅದರ ಮೇಲೆ ಶ್ವೇತದ್ವೀಪ ಇದೆ, ಅದು ದಿವಃಪರ ಆಗ್ತದೆ. ಸ್ವರ್ಗಲೋಕದಲ್ಲಿ ಇಂದ್ರನ ಅರಮನೆ ದ್ಯುಲೋಕ ಅಂತ ಕರೆಸ್ಕೊಂಡಿರ್ತದೆ. ಅದರ ಮೇಲಿರುವಂತಹ ವೈಕುಂಠ ಲೋಕಕ್ಕೆ ದಿವಃಪರ ಅಂತ ಹೀಗೆ ಹೆಸರು ಹೇಳ್ತಾರೆ. ಹೀಗೆ 3, 7 ಅನ್ನೋದೆಲ್ಲ ಆಯಾ ವ್ಯಕ್ತಿ ಹೇಗೆ ಶಬ್ದ ಪ್ರಯೋಗ ಮಾಡ್ತಾನೆ ಅನ್ನೋದನ್ನು ಮಾತ್ರ ಹೊಂದಿಕೊಂಡಿದೆ. ನಾವು ಮನೆಯ ಹೊರಭಾಗದಲ್ಲಿ ಜಗಲಿ ಮೇಲೆ ಕೂತ್ಕೊಂಡಿದ್ದಾಗ ಯಾರು ನಮ್ಮನ್ನ ದೂರದವರು ದೂರವಾಣಿ ಮೂಲಕ ಕೇಳ್ತಾರೆ ಎಲ್ಲಿದ್ದೀರಿ ಅಂತ. ನಾವು ಮನೆಯಲ್ಲಿದ್ದೀವಿ ಅಂತ ಹೇಳ್ತೇವೆ. ಯಾಕಂದ್ರೆ ಆತ ನಮ್ಮ ಮನೆಯನ್ನು ಬಿಟ್ಟು ಬಹಳ ದೂರ ಇದ್ದಾನೆ. ಈಗ ನೀನು ಮನೆಯಲ್ಲಿದ್ದೀಯೋ ಮಾರುಕಟ್ಟೆಯಲ್ಲಿದ್ದೀಯೋ, ನಾನು ನಿನ್ನ ಭೇಟಿ ಮಾಡಬೇಕು, ಎಲ್ಲಿ ಬರಬೇಕು ಅಂತ ಕೇಳಿದಾಗ ಮನೆಯಲ್ಲಿದ್ದೀನಿ ಅಂತ ಉತ್ತರ ಹೇಳ್ತಾನೆ ಇವನು. ಆವಾಗ ಮನೆ ಅಂದ್ರೂ ಮನೆ ಹೊರಗಿರುವಂತಹ ಜಗಲಿಯೂ ಒಂದೇ ಆಗ್ತದೆ. ಇನ್ನು ನಾವು
ಮನೆಯ ಜಗಲಿಯಲ್ಲಿ ಕೂತಿದ್ದೇವೆ. ಮನೆಯ ಒಳಗಿರುವವರು ಯಾರೋ ಒಬ್ಬರು, ಪತ್ನಿಯೋ ಯಾರೋ ಒಬ್ಬರು, ಎಲ್ಲಿದ್ದೀರಿ ಅಂತ ಕೇಳ್ತಾರೆ. ಆವಾಗ ನಾವು ಮನೆಯೊಳಗಿದ್ದೀವಿ ಅಂತ ಉತ್ತರ ಹೇಳಿದರೆ ಅವರಿಗೆ ಸಮಾಧಾನ ಆಗೋದಿಲ್ಲ. ಯಾಕೆಂದರೆ ಮನೆಯೊಳಗೆ ಅವರೂ ಇದ್ದಾರೆ, ನಾವು ಮನೆಯೊಳಗೆ ಕಾಣ್ತಿಲ್ಲ. ಹಾಗಾದರೆ ಮನೆಯೊಳಗೆ ಅವರಿರುವ ಕೋಣೆಗಳಲ್ಲಿ ನಾವಿಲ್ಲ. ಆದ್ದರಿಂದ ಎಲ್ಲಿದ್ದೀರಿ ಅಂತ ಅವರು ಕೇಳಿದಾಗ ನಾವು ಮನೆ ಹೊರಗೆ ಜಗಲಿಯಲ್ಲಿದ್ದೇವೆ ಅಂತ ಹೇಳಬೇಕಾಗ್ತದೆ. ಆವಾಗ ಜಗಲಿಗೆ ಅವರೇ ಬರ್ತಾರೆ, ಅಥವಾ ಜಗಲಿಯಿಂದ ನಮ್ಮನ್ನು ತಾವಿರುವಲ್ಲಿಗೆ ಅವರೇ ಕರೆಸ್ತಾರೆ. ಹೀಗೆ ಮನೆಯಲ್ಲಿದ್ದವರೇ ಪ್ರಶ್ನೆ ಕೇಳಿದಾಗ ನಾವು ಜಗಲಿಯಲ್ಲಿದ್ದೇವೆ ಅಂತ ಉತ್ತರ ಹೇಳಬೇಕಾಗ್ತದೆ. ಹೊರಗಿದ್ದವರು ಪ್ರಶ್ನೆ ಕೇಳಿದರೆ ನಾವು ಮನೆಯಲ್ಲಿದ್ದೇವೆ ಅಂತ ಉತ್ತರ ಹೇಳಿದ್ರು ಏನು ತಪ್ಪಲ್ಲ. ಹೀಗೆ ಮನೆ ಅಂದರೆ ಮನೆಯ ಒಳಭಾಗ ಮಾತ್ರವೂ ಹೌದು, ಮನೆಯ ಹೊರಗಿನ ಜಗಲಿ, ಅದರ ಕಾಂಪೌಂಡು, ಅದು ಎಲ್ಲವೂ ಕೂಡ ಮನೆಯೂ ಹೌದು. ಅದರಂತೆ ಈ ಮಹಾರಾಜ ಲೋಕಗಳನ್ನು ಸೇರಿದಂತೆ ದ್ಯುಲೋಕ ಅಂತ ವಿಶಾಲವಾಗಿ ಪರಿಗಣನೆ ಮಾಡಿದರೆ, ಶ್ವೇತದ್ವೀಪ ಅನಂತಾಸನ ವೈಕುಂಠಗಳು ದ್ಯುಲೋಕದಲ್ಲೇ ಇವೆ, ಎಲ್ಲವೂ ಅದರಲ್ಲೇ ಸೇರಿ ಹೋಗ್ತವೆ. ದ್ಯುಲೋಕ ಅಂದರೆ ಏನು ಅನ್ನೋದನ್ನು ನಾವು ಪರಿಗಣಿಸುವುದರ ಮೇಲೆ ಇವೆಲ್ಲ ಇವೆ. ದ್ಯುಲೋಕ ಅಂದರೆ ನಾವೀಗಾಗಲೇ ಹೇಳಿದಂತೆ ಮೇರು ಪರ್ವತ, ಮತ್ತು ಭೂಸ್ತರದಲ್ಲಿ ಮೇರು ಪರ್ವತ, ಭುವಸ್ತರದಲ್ಲಿ ಸೂರ್ಯಮಂಡಲ, ಮತ್ತು ಸ್ವಸ್ತರದಲ್ಲಿ ಸ್ವರ್ಗಲೋಕ ಅಂದರೆ ಇಂದ್ರನ ಅರಮನೆ. ಇವು ಮಾತ್ರ ದ್ಯುಲೋಕ. ಆದರೆ ಆ ದ್ಯುಲೋಕದ ವಿಸ್ತಾರವನ್ನು ನಾವು ಕಡಿಮೆಗೊಳಿಸಿದರೆ ಆವಾಗ ಈ ಮೂರು ಲೋಕಗಳು ಕೂಡ ದಿವಃಪರ ಅಂತ ಅನಿಸಿಕೊಳ್ತವೆ. ಅದನ್ನು ಯಾದವಾರರು ಇಲ್ಲಿ ಹೇಳಿದ್ರಿಂದ ನಾನು ಹೇಳಬೇಕಾಯ್ತು. ಇಲ್ಲಿ ಭಾಗವತ ತಾತ್ಪರ್ಯದಲ್ಲಿ ಬಹುಲಕ್ಷೋಚ್ಛಿತೇಶು ಅಂತ ಬಂದಿದೆ. ಚಾಂದೋಗ್ಯ ಭಾಷ್ಯದಲ್ಲಿ ಲಕ್ಷ ಯೋಜನಾತ್ ಸರ್ವಂ ಅಂತ ಬಂದಿದೆ. ಒಂದು ಲಕ್ಷ ಯೋಜನದಷ್ಟು ಮೇಲೆ ಇರುವಂತಹ ಅಂತರಿಕ್ಷ ಏನಿದೆ, ಅಂತರಿಕ್ಷ ಲೋಕ, ಅದರ ಮೇಲಿರುವ ಲೋಕಗಳೇ ದ್ಯು ಅಂತ ಕರೆಸ್ಕೋತವೆ. ಅಂದ ಮೇಲೆ ಅನೇಕ ಲಕ್ಷ ಯೋಜನ ಎತ್ತರದಲ್ಲಿರುವಂತಹ ಈ ಮೂರು ಲೋಕಗಳು ಅವು ದ್ಯು ಅಂತ ಕರೆಸ್ಕೊಳ್ಳೋದ್ರಲ್ಲಿ ಏನು ಆಶ್ಚರ್ಯ ಇದೆ? ತದಸ್ಥಿತಿ ಕಿಂ ವಾಚ್ಯಂ, ಇದು ಯಾದವಾರ್ಯರ ಮಾತು. ಆದ್ದರಿಂದಲೇ ಬಹುಲಕ್ಷೋಚ್ಯುತೇಶು ಅಂತ ಇಲ್ಲಿ ಭಾಗವತ ತಾತ್ಪರ್ಯದಲ್ಲಿ ಮತ್ಸ್ಯ ಪುರಾಣದ ಮಾತನ್ನು ತೋರಿಸಿದ್ದಾರೆ. ಇಲ್ಲಿ ಪಾದೋಸ್ಯ ಸರ್ವಭೂತಾನಿ ಅನ್ನಲಿ ಪಾದ ಅಂತ ಶಬ್ದ ಬಂತು. ಅದಕ್ಕೆ ಭಾಗವತ ತಾತ್ಪರ್ಯ ಬರೆಯುವಾಗ ಆಚಾರ್ಯರು ಅಂಶ ಅಂತ ಅರ್ಥ ಬರೆದಿದ್ದಾರೆ. ವಸ್ತುತಃ ಅಂಶ ಅಂದರೂ ಪಾದ ಅಂದರೂ ಇಲ್ಲಿ ನಾವು ತಿಳ್ಕೊಳ್ಬೇಕಾದದ್ದು ಒಂದೇ. ನಮಗೊಂದು ಭ್ರಮೆ ಬರೋ ಸಾಧ್ಯತೆ ಇದೆ. ಸ್ವಯಮಾತ್ಮ ಚತುಷ್ಪಾತ್ ಅಂತ ಸೈಷಾ ಷಟ್ವಿಧ ಗಾಯತ್ರಿ ಚತುಷ್ಪಾತ್ ಅಂತ ಏನು ಛಾಂದೋಗ್ಯ ಉಪನಿಷತ್ನಲ್ಲಿ ಬಂದಿದೆ. 4 ಪಾದಗಳು ಅದಕ್ಕೆ ಅಂತ. ನಮಗೆ ಪಾದ ಅಂದರೆ ಸಾಮಾನ್ಯ ಗೊತ್ತಿರುವಂತೆ ಒಂದು ಕ್ವಾರ್ಟರ್, ಒಂದು 25ನೇ ಭಾಗ ಅಂತ ಅರ್ಥ. ಒಟ್ಟಾರೆ 100ನ್ನು 4 ಭಾಗ ಮಾಡಿದರೆ 25 ರಂತೆ, ಒಂದೊಂದು 25 ರಂತೆ 4 ಭಾಗ ಆಗ್ತವೆ. ಶ್ವೇತದ್ವೀಪ ಅನಂತಾಸನ ವೈಕುಂಠ 3 ಲೋಕಗಳಿರುವಂಥ ಭಗವಂತನ 3 ರೂಪಗಳು 75% ಆದರೆ, ಈ ಭಗವಂತನ ಭಿನ್ನಾಂಶನಾದಂಥ ಈ ಜೀವ ಏನಿದ್ದಾನೆ ಅವನು 25% ಆಗ್ತಾನೆ ಅಂತ ಅದರ ಅರ್ಥ ಆಗ್ತದೆ. ಪಾದ ಅನ್ನೋ ಶಬ್ದ ಬಳಕೆ ಕಂಡಿರೋದು ಆ ಥರ. ಆದರೆ ಇಲ್ಲಿ ಪಾದ ಅಂದರೆ ನಾವು 25% ಅಂತ ತಿಳ್ಕೊಳ್ಬಾರ್ದು. ಭಗವಂತನಿಗೆ ಸಂಬಂಧಪಟ್ಟಂತೆ 3 ಪಾದಗಳನ್ನು ವರ್ಣನೆ ಮಾಡುವಾಗಲಿ, ಭಗವಂತನ ಭಿನ್ನಾಂಶನಾದಂಥ ಜೀವನನ್ನ ಒಂದು ಪಾದ ಅಂತ ವರ್ಣನೆ ಮಾಡುವಾಗಲಿ, ಅವನನ್ನು ಯಾವ ದೃಷ್ಟಿಯಿಂದಲೂ ಕೂಡ 25% ಅಂತ ತಿಳ್ಕೊಳ್ಬಾರ್ದು. ಅದೊಂದು ನಮ್ಮ ತಿಳುವಳಿಕೆಗಾಗಿ ಉಪಯೋಗ ಮಾಡಿರುವಂಥ ಶಬ್ದ ಮಾತ್ರ. ಅದಕ್ಕಾಗಿ ಅದನ್ನು ಮುಂದೆ ಅಂಶ ಅಂತ ವರ್ಣನೆ ಮಾಡಿದ್ದಾರೆ. ಈ ಪಾದ ಅಂತನ್ನೋದಕ್ಕೆ ಒಂದು ತೈತ್ರಿಯ ಆರಣ್ಯಕದ ಮಾತನ್ನು ಆಚಾರ್ಯರು ಆ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಭೂತಾದಿಪಾದ ವ್ಯಪದೇಶೋಪತ್ತೇಶ್ಚ ಅನ್ನುವಲ್ಲಿ ವರ್ಣನೆ ಮಾಡಿದ್ದಾರೆ. ಸುವರ್ಣಂ ಕೋಶಂ ರಜಸಾ ಪರಿವೃತಂ ದೇವಾನಾಂ ವಸುಧಾರೀಂ ವಿರಾಜಂ ಅಮೃತಸ್ಯ ಪೂರ್ಣಾಂ ತಾಮು ಕಲಾಂ ವಿಚಕ್ಷತೆ ಪಾದಂ ಷಡ್ಢೋತುರ್ನ ಕಿಲಾಭಿವಿತ್ಸೆ ಅಂತ ಆ ಮಾತು. ಮೊದಲ 3 ಪಾದಗಳ ಅರ್ಥ ನಮಗೇನು ಬೇಕಾಗಿಲ್ಲ. ನಕಿಲ ಪಾದಂ ನಕಿಲಾಭಿವಿತ್ಸೆ, ಷಡ್ಢೋತ ಅಂದರೆ ಭಗವಂತ. ಆ ಭಗವಂತನ ಒಂದು ಪಾದಕ್ಕೂ ಇದು ಸಮಾನ ಆಗಲಿಲ್ಲ
ಅಂತ ಅದರ ತಾತ್ಪರ್ಯ. ಅಲ್ಲಿ ಭಗವಂತನ 25ನೇ ಒಂದು ಭಾಗಕ್ಕೂ ಅಂತ ಅರ್ಥ ಅಲ್ಲ, ಪರಮಾತ್ಮನ ಯಾವೊಂದು ಅಂಶಕ್ಕೂ ಸಮಾನ ಅಲ್ಲ ಅಂತಲೇ ಅರ್ಥ ಅದಕ್ಕಾಗ್ತದೆ. ಪಾದ ಇತಿ ಏಕದೇಶ ಪರಿಮಿತಂ ಅಂತ ಆಚಾರ್ಯರು ಅಲ್ಲಿ ಅರ್ಥ ಬರೆದಿದ್ದಾರೆ. ಪಾದ ಅಂದರೆ ಒಂದು ಭಾಗ ಮಾತ್ರ, ಭಗವಂತನ ಯಾವುದೋ ಒಂದು ಭಾಗ ಮಾತ್ರ ಅಂತ ಅದರ ತಾತ್ಪರ್ಯ. ಚತುರ್ಭಾಗ ಬಲಹ ನಾವು ಹೀಗೆ ಹೇಳ್ತೇವೆ. ನಮ್ಮ ಅಣ್ಣ ಅಥವಾ ನಮ್ಮ ಊರಿನಲ್ಲಿರುವಂಥ ಒಬ್ಬ ಜಟ್ಟಿ, ಆ ಜಟ್ಟಿಯ ಕಾಲು ಭಾಗ ಮಾತ್ರ ಬಲ ನನಗಿದೆ ಅಂತ ನಾನು ಹೇಳ್ಕೊಳ್ತೇನೆ. ಹಾಗೆ ಹೇಳಿದಾಗ ಆ ಜಟ್ಟಿಗೆ ಏನು 100% ಬಲ ಇದೆ, ಅದರಲ್ಲಿ ಒಂದು ಕಾಲು ಭಾಗ, ಅದೇ ಆ 4 ಭಾಗಗಳ ಪೈಕಿ ಒಂದು ಭಾಗ ನನ್ನಲ್ಲಿದೆ ಅಂತ ಹೇಳಿದರೆ, ಜಟ್ಟಿಗೆ 3 ಭಾಗ ಇದೆ, ಒಂದು ಭಾಗ ನನ್ನಲ್ಲಿದೆ ಅಂತ ಹೀಗೆ ಹೇಳಿದಂತೆ ಆಗ್ತದೆ. ಹಾಗಾದ್ರೂ ಮೇಲ್ನೋಟಕ್ಕೆ ಅರ್ಥ ಆಗ್ತದೆ, ಆದರೆ ವಸ್ತುತಃ ಹಾಗ್ಯಾರು ಅರ್ಥ ಮಾಡ್ಕೊಳ್ಳೋದಿಲ್ಲ. ನಮ್ಮ ಮನೆಯಲ್ಲಿ 100 ರೂಪಾಯಿ ಇದೆ, ಆ 100 ರೂಪಾಯಿ ಪೈಕಿ ಒಂದು 25 ರೂಪಾಯಿನ ನಮ್ಮ ತಂದೆಯವರು ನನಗೆ ಇಟ್ಕೊಳ್ಳಿಕ್ಕೆ ಕೊಟ್ಟಿದ್ದಾರೆ ಅಂತ ಆದಾಗ ಇನ್ನು ಉಳಿದ 75 ಅವರಲ್ಲಿದೆ, ಇನ್ನು 25 ನನ್ನಲ್ಲಿದೆ ಅಂತ ಅರ್ಥ ಆಗ್ತದೆ. ಆದರೆ ನಮ್ಮೂರಿನಲ್ಲಿ ಖ್ಯಾತನಾದಂತಹ ಜಟ್ಟಿ ಏನಿದ್ದಾನೆ, ಅವನ ಕಾಲು ಭಾಗ ಮಾತ್ರ ನಾನು ಅಂತ ಹೇಳಿದಾಗ ಒಂದು ಕಾಲು ಭಾಗ ಬಲವನ್ನು ತೆಗೆದುಕೊಂಡು ಆತ ತನ್ನ ದೇಹದಿಂದ ತೆಗೆದು ನನಗೆ ಇಟ್ಕೊಳ್ಳಿಕ್ಕೆ ಕೊಟ್ಟಿದ್ದಾನೆ ಅಂತ ಅರ್ಥ ಅಲ್ಲ. ನನಗಿರುವಂತಹ ಬಲ ಬೇರೆನೆ, ಅವನಿಗಿರುವಂತಹ ಬಲ ಬೇರೆನೆ. ಅವನಿಗಿರುವಂಥ ಪೂರ್ಣ ಬಲದ 25% ಸಮಾನವಾದ ಬಲ ನನಗಿದೆ ಅಂತ ಅರ್ಥ. ಆ ಸಮಾನತೆಯನ್ನೇ ನಾವು ತಿಳ್ಕೊಳ್ಬೇಕು, ಹೊರತು ಅವನದೇ ಬಲ ನನ್ನ ದೇಹದಲ್ಲಿ ಬಂದಿದೆ ಅಂತ ನಾವು ತಿಳ್ಕೊಳ್ಳೋದು ಸಾಧ್ಯ ಇಲ್ಲ. ಇದು ಪ್ರಸಿದ್ಧವಾಗುತ್ತಿದೆ ಎಲ್ಲ ಕಡೆ. ಆದ್ದರಿಂದ ಭಗವಂತನ ಪಾದ ಈ ಜೀವ ಅಥವಾ ಭಗವಂತನ ಅಂಶ ಈ ಜೀವ, ಮಮೈವಾಂಶೋ ಜೀವಲೋಕೆ ಅಂತ ಭಗವದ್ಗೀತಾದಲ್ಲಿ ಬರ್ತದಲ್ಲ, ಎಲ್ಲ ಕಡೆನೂ ಕೂಡ ಪಾದ ಮತ್ತು ಅಂಶ ಈ ಎಲ್ಲ ಶಬ್ದಗಳಿಗೂ ಕೂಡ ಭಗವಂತನ ಅನಂತ ಶಕ್ತಿಯಾದ ಭಗವಂತನ ಯಾವುದೋ ಒಂದು ಅಂಶ ಮಾತ್ರ ಅಂತ ಹೀಗರ್ಥ. ವಸ್ತುತಃ ಭಗವಂತನ ಅನಂತ ಶಕ್ತಿಯಾದ ಭಗವಂತನ ಯಾವ ಒಂದು ಅಂಶಕ್ಕೂ ನಾವು ಸಮಾನರಲ್ಲ. ಇದನ್ನ ನಾವು ಸರ್ವಮೂಲಕ್ಕನುಗುಣವಾಗಿ ತಿಳ್ಕೊಳ್ಬೇಕು. ಗೀತಾ ಪ್ರಸ್ಥಾನದಲ್ಲಿ ಆಚಾರ್ಯರು ನಾರದ ಪುರಾಣದ ಮಾತೊಂದನ್ನು ಉದ್ಧರಿಸ್ತಾರೆ. ವಿಷ್ಣು ಮಾಹಾತ್ಮ್ಯ ದೇಶಸ್ಯ ಪುನಃ ವಿಭಕ್ತಸ್ಯ ಕೋಟಿಧ ಪುನಶ್ಚಾನಂತಧಾತಸ್ಯ ಪುನಶ್ಚಾನಂತಧಾ ತಥಾ ನೈಕಾಂಶತಮ ಮಾಹಾತ್ಮ್ಯಾಹ ಶ್ರೀಶೇಷ ಬ್ರಹ್ಮಶಂಕರಾ ಅಂತ. ವಿಷ್ಣುವಿನ ಅನಂತ ಮಾಹಾತ್ಮ್ಯ ಏನಿದೆ ಅದರಲ್ಲಿ ಒಂದು ಲೇಷವನ್ನ ನಾವು ಹೊರಗೆ ತೆಗೆಯೋಣ. ಹೊರಗೆ ತೆಗೆಯೋದಂದ್ರೆ ಬೌದ್ಧಿಕವಾಗಿ ಹೊರಗೆ ತೆಗೆಯೋದಷ್ಟೇ, ಹಾಗೆ ಕಲ್ಪನೆ ಮಾಡ್ಕೊಳ್ಳೋದಷ್ಟೇ. ಅದನ್ನ ಮತ್ತೆ ಕೋಟಿ ಭಾಗ ಮಾಡೋಣ. ಆ ಒಂದು ಭಾಗ ಏನು ಬಂತು ಅದನ್ನು ಮತ್ತೆ ಕೋಟಿ ಭಾಗ, ಅದನ್ನು ಮತ್ತೆ ಅನಂತ ಭಾಗ, ಅದನ್ನು ಮತ್ತೆ ಅನಂತ ಭಾಗ, ಹೀಗೆಲ್ಲ ಮಾಡ್ತಾ ಹೋಗೋಣ. ಬೌದ್ಧಿಕವಾಗಿ ಬೇರ್ಪಡಿಸಿ ಎಕ್ಸ್ ಅಂತ ಬರಿತಾ ಇಟ್ಕೊಳ್ಳೋಣ. ಮೊದಲನೇದ್ದು X1, ಎರಡನೇದು X2, ಆಮೇಲೆ X3 ಅಂತ ಹೀಗೆಲ್ಲ ಅದನ್ನು ಬರಿತಾ ಹೋಗೋಣ. ಕೊನೆ ಎಷ್ಟು ಬಾರಿ ಮಾಡಿದರೂ ಕೂಡ ಕೊನೆಗೊಂದು ಎಕ್ಸ್ ಏನು ಉಳಿದಿರ್ತದೆ, ಆ ಎಕ್ಸಿಗೂ ಸಮಾನರಲ್ಲ ಶ್ರೀಶೇಷ ಬ್ರಹ್ಮಶಂಕರ. ಲಕ್ಷ್ಮೀದೇವಿಯಾಗಲಿ, ಚತುರ್ಮುಖನಾಗಲಿ, ರುದ್ರನಾಗಲಿ ಭಗವಂತನ ಅನಂತ ಮಹಾತ್ಮ್ಯದ ಪೈಕಿ ಯಾವೊಂದು ಅಂಶಕ್ಕೂ ಸಮಾನರಲ್ಲ ಅನ್ನುವುದು ನಾವು ಭಗವಂತನನ್ನು ಉಪಾಸಿಸಬೇಕಾದಂಥ ಒಂದು ಸಂಗತಿ. ಭಗವಂತನಿಗೂ ನಮಗೂ ಇರುವ ಸಂಬಂಧ ಎಂಥದ್ದು ಅಂದರೆ ಈ ಥರದ ಸಂಬಂಧ. ಇದನ್ನೇ ನಾವು ಶಾಸ್ತ್ರದಲ್ಲಿ ವೇದವ್ಯಾಸರು ಹೇಳಿದ್ದನ್ನು ಅನುಸಂಧಾನ ತಂದ್ಕೋಬೇಕು. ಪಾದ ಅಂತ ಯಾಕೆ ಶಬ್ದ ಪ್ರಯೋಗ ಮಾಡ್ತಾರೆ ಅಂದರೆ ಬುದ್ಧ್ಯರ್ಥ ಪಾದವತ್ ಅಂತ ಮುಂದೊಂದು ಸೂತ್ರ ಇದೆ ಬ್ರಹ್ಮಸೂತ್ರದಲ್ಲಿ. ಜೀವೇಶ್ವರ ಸಂಬಂಧ ಜ್ಞಾಪನಾರ್ಥಂ ಅಪ್ರಸಿದ್ಧೋಪಿ ಪಾದ ಯಥಾ ಪಾದಶಬ್ದೇನ ವ್ಯಪದಿಶ್ಯತೆ. ಪಾದೋಸ್ಯ ವಿಶ್ವಾಭೂತಾನಿ ಇತಿ ತಥಾ ಅಂತ. ಈ ಪಾದ ಅನ್ನೋ ಶಬ್ದವನ್ನು ಬಳಕೆ ಮಾಡಿರುವುದು ಬುದ್ಧ್ಯರ್ಥ, ನಮಗೆ ನಿಮಗೆ ತಿಳಿಯಲಿ ಅಂತ. ಜೀವನಿಗೂ ಈಶ್ವರನಿಗೂ ಸಂಬಂಧ ಇರುವಂಥದ್ದು ಎಂಥದ್ದು? ಜೀವ ಅನಂತ, ಭಗವಂತ ಅನಂತ, ಜೀವ ಒಂದು ಯಾವುದೋ ಒಂದು ಅಂಶ ಮಾತ್ರ.
ಅದನ್ನು ತಿಳ್ಕೊಳ್ಳಿಕ್ಕೋಸ್ಕರ ಒಂದು ಏನಾದರೂ ಒಂದು ಶಬ್ದ ಪ್ರಯೋಗ ಮಾಡಬೇಕಲ್ಲ. ವಸ್ತುತಃ ಯಾವ ಶಬ್ದವನ್ನು ಪ್ರಯೋಗ ಮಾಡಿದ್ರು ಪಾದ ಅಂತ ಬಳಕೆ ಮಾಡಿದರೆ ಅವನನ್ನು ಪೂರ್ಣವಾಗಿ ವರ್ಣನೆ ಮಾಡಿದಂತ ಆಗೋದಿಲ್ಲ. ಹೌದು, ಅವನನ್ನಂದ್ರೆ ಭಗವಂತನಿಗೂ ಜೀವನಿಗೂ ಇರುವ ಸಂಬಂಧವನ್ನು ಪೂರ್ಣವಾಗಿ ವರ್ಣನೆ ಮಾಡಿದಂತ ಆಗೋದಿಲ್ಲ. ಹಾಗಾದ್ರೆ ಯಾವ ಶಬ್ದವನ್ನಾದರೂ ಬಳಕೆ ಮಾಡಬೇಕು. ಸ್ವಲ್ಪ ಏನೋ ತಿಳಿಯಲಿ, ಭಗವಂತನ ಕಾಲಿಗೂ ಈತ ಸಮಾನ ಅಲ್ಲ ಅನ್ನೋ ಅರ್ಥದಲ್ಲಿ ಆದರೂ ತಿಳಿಯಲಿ ಅಂತ ವರ್ಣನೆ ಮಾಡಿರ್ತಾರಷ್ಟೆ. ಅಲ್ಲಿ ಒಂದು ಶ್ಲೋಕ ಆಚಾರ್ಯ ಹೇಳಿದ್ದಾರೆ, ಅದು ತುಂಬಾ ಸುಂದರವಾಗಿದೆ, ಪದ್ಮಪುರಾಣದ್ದು. ಅಲೌಕಿಕೋಪಿ ಜ್ಞಾನಾಧಿ ತಚ್ಛಬ್ದೇನೈವ ಭಣ್ಯತೆ ಜ್ಞಾಪನಾರ್ಥಾಯ ಲೋಕಸ್ಯ ಯಥಾ ರಾಜೀವ ದೇವರಾಟ್. ಭಗವಂತನಿಗೆ ಜ್ಞಾನ ಇದೆ, ಕರುಣೆ ಇದೆ, ಶೌರ್ಯ ಇದೆ ಹೀಗೆಲ್ಲ ಹೇಳಿದರೆ ಅದು ಭಗವಂತನ ಗುಣಗಳನ್ನು ಗುಣಗಳನ್ನು ಕ್ರಿಯೆಗಳನ್ನು ಆತನ ವ್ಯಕ್ತಿತ್ವವನ್ನು ಪೂರ್ಣವಾಗಿ ವರ್ಣನೆ ಮಾಡಿದಂತ ಆಗ್ತದ? ಆಗೋದಿಲ್ಲ. ಯಾಕೆಂದ್ರೆ ಭಗವಂತನ ಜ್ಞಾನ, ಕರುಣೆ, ಶೌರ್ಯ, ಗುಣ, ಕ್ರಿಯೆ, ಒಟ್ಟಾರೆ ಆತನ ವ್ಯಕ್ತಿತ್ವವೇ ಅಲೌಕಿಕ, ಅಪ್ರಾಕೃತ. ನಮಗೆ ಹೇಗೆ ಜ್ಞಾನ ಇದೆಯೋ, ನಮಗೆ ಹೇಗೆ ಕರುಣೆ, ಶೌರ್ಯ ಇದೆಯೋ ಹಾಗೆ ಭಗವಂತನಿಗಿಲ್ಲ. ಹಾಗೆ ಅಂತ ಹೇಳಿ ಭಗವಂತನಿಗೆ ಏನಿದೆ, ಜ್ಞಾನ ಇದೆಯೋ ಇಲ್ವೋ ಅಂತ ಯಾರು ಕೇಳಿದರೆ, ಜ್ಞಾನ ಇಲ್ಲ ಅಂತ ಹೇಳಿದರೆ ಏನು ಉತ್ತರ ಕೊಟ್ಟಂತ ಆಗ್ತದೆ? ಕರುಣೆ ಇದೆಯಾ ಇಲ್ವಾ, ಶೌರ್ಯ ಇದೆಯಾ ಇಲ್ವಾ, ಭಗವಂತನಿಗೆ ಯಾವ ಗುಣಗಳಿವೆ ಅನ್ನೋ ಪ್ರಶ್ನೆಗೆ, ಅನ್ನೋ ವ್ಯಕ್ತಿಗಳ ಜಿಜ್ಞಾಸೆಗೆ ಉತ್ತರ ಕೊಡಬೇಕಲ್ಲ. ಅದಕ್ಕಾಗಿ ಭಗವಂತನಲ್ಲಿರುವ ಆ ಗುಣಗಳನ್ನು, ಆ ಗುಣಗಳಿಗೆ ಸಮಾನವಾದಂಥ ನಮ್ಮಲ್ಲಿ ಯಾವ ಗುಣಗಳಿವೆ ಆ ಗುಣಗಳನ್ನು ಹೇಳುವ ಶಬ್ದದಿಂದಲೇ ಬಳಕೆ ಮಾಡ್ತೇವೆ. ವಸ್ತುತಃ ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಭಗವಂತನ ಗುಣಗಳನ್ನು, ಅವನ ಕ್ರಿಯೆಗಳನ್ನು ಯಾವ ಶಬ್ದವೂ ಕೂಡ ಪೂರ್ಣವಾಗಿ ಹೇಳೋದೇ ಇಲ್ಲ. ಆದರೆ ಅದೇ ಶಬ್ದಗಳನ್ನು ಬಳಸದೇ ಬೇರೆ ಮಾರ್ಗ ಇಲ್ಲ. ಯಾಕೆಂದರೆ ಜ್ಞಾಪನಾರ್ಥಾಯ ಲೋಕಸ್ಯ, ಲೋಕಕ್ಕೆ ತಿಳಿಯಬೇಕು ಅಂತ ಹೀಗೆ ಹೇಳಿದ್ದಾರೆ. ಯಥಾ ರಾಜೇವ ದೇವರಾಟ್. ದೇವರಾಜ, ಇಂದ್ರ ಅಂದ್ರೆ ಏನು ಅಂತ ಯಾರು ಮಗು ಕೇಳಿದರೆ, ನಮ್ಮಲ್ಲಿ ರಾಷ್ಟ್ರಪತಿ ಇದ್ದಾರಲ್ಲ, ಪ್ರಧಾನಮಂತ್ರಿ ಇದ್ದಾರಲ್ಲ ಹಾಗೆ ಅಂತ ಉತ್ತರ ಕೊಡ್ತಾರೆ. ವಸ್ತುತಃ ರಾಷ್ಟ್ರಪತಿ ಪ್ರಧಾನಮಂತ್ರಿ ಇದ್ದಂತೆ ದೇವರಾಜನ ಅಲ್ಲ. ಅವನ ಆ ಪದವಿಯ ಆಳ ಅಗಲಗಳೇ ಬೇರೆ, ಇವರ ಪದವಿಯ ಸೀಮಿತತೆಯೇ ಬೇರೆ. ಆದರೆ ಹಾಗೆ ಶಬ್ದ ಪ್ರಯೋಗ ಮಾಡದೆ ಬೇರೆ ಮಾರ್ಗ ಇಲ್ಲ. ಅದರಂತೆ ಈ ಪಾದ ಅನ್ನೋ ಶಬ್ದವೂ ಕೂಡ ಅಂತ ಪಾದೋಸ್ಯ ವಿಶ್ವಾಭೂತಾನಿ ಅನ್ನೋದನ್ನೇ ಅಲ್ಲಿ ಕೊಟ್ಟು ವರ್ಣನೆ ಮಾಡಿದ್ದಾರೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.